ಎಲ್ಲರಿಗೂ ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಗ್ಯುಲರ್ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಕೆಲವೊಂದು ಸಲ ಆ್ಯಂಗ್ಯುಲರ್ನ ಅಪ್ಗ್ರೇಡ್ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಕೆಲವೊಂದು ಸಲ ಕಂಪ್ಯಾಟಿಬಲ್ ವರ್ಷನ್ ಸಿಗಲ್ಲ ಅಥವಾ ಅಪ್ಗ್ರೇಡ್ ಮಾಡುವಾಗ ಏನಾದರೂ ಎರರ್ಸ್ ಬರುತ್ತೆ. ಸೊ ಈ ಥರ ಸಿನಾರಿಯೋದಲ್ಲಿ ನಾವು ಆ್ಯಂಗ್ಯುಲರ್ನ ಅನ್ಇನ್ಸ್ಟಾಲ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಆವಾಗ ಆ್ಯಂಗ್ಯುಲರ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡಬೇಕು. CMD ಆ್ಯಂಗ್ಯುಲರ್ನ ಅನ್ಇನ್ಸ್ಟಾಲ್ ಮಾಡೋದಕ್ಕೂ ಮುಂಚೆ ಫಸ್ಟು ನಾವು ಆ್ಯಂಗ್ಯುಲರ್ ಯಾವ ವರ್ಷನ್ ರನ್ ಆಗ್ತಿದೆ ಅಂತ ನೋಡೋಣ. ಇದಕ್ಕೆ ಕಮಾಂಡ್ ಬಂದು NG ವರ್ಷನ್. ನೀವಿಲ್ಲಿ ನೋಡ್ಬೋದು ಆ್ಯಂಗ್ಯುಲರ್ CLI 14.2.0 ವರ್ಷನ್ನ ಇನ್ಸ್ಟಾಲ್ ಆಗಿದೆ. ಸೊ ಈಗ ಆ್ಯಂಗ್ಯುಲರ್ ಹೇಗೆ ಅನ್ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಆ್ಯಂಗ್ಯುಲರ್ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಕಮಾಂಡ್ ಬಂದು npm uninstall -g @angular/CLI. ಸೊ ನಾನು ಈ ಎಲ್ಲ ಕಮೆಂಟ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಕಾಪಿ ಮಾಡ್ಕೋಬೋದು. ಇದು ನಾರ್ಮಲ್ ಆಗಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಆಗಿರುತ್ತೆ. ನೀವು ಇವಾಗ ಇಲ್ಲಿ ನೋಡ್ಬೋದು ಆ್ಯಂಗ್ಯುಲರ್ ಅನ್ಇನ್ಸ್ಟಾಲ್ ಕಂಪ್ಲೀಟಾಗಿ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ಕ್ಯಾಚೆ ಕ್ಲೀನ್ ಮಾಡಬೇಕು. ಸೊ ಇದಕ್ಕೆ ಕಮಾಂಡ್ ಬಂದು npm ಕ್ಯಾಚೆ ಕ್ಲೀನ್ -force. ಇದು ಸಹ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈಗ ಕಂಪ್ಲೀಟ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂದರೆ ನಾವು ಆ್ಯಂಗ್ಯುಲರ್ ಕಂಪ್ಲೀಟಾಗಿ ಅನ್ಇನ್ಸ್ಟಾಲ್ ಆಗಿದೆಯೋ ಇಲ್ವೋ ಚೆಕ್ ಮಾಡೋಣ. ಸೊ ನಾರ್ಮಲ್ ಆ್ಯಂಗ್ಯುಲರ್ ವರ್ಷನ್ ಚೆಕ್ ಮಾಡೋದಕ್ಕೆ NG ವರ್ಷನ್. ಸೊ ಇಲ್ಲಿ ನೋಡ್ಬೋದು NG ವರ್ಷನ್ ಅಂತ ಚೆಕ್ ಮಾಡಿದಾಗ NG ಈಸ್ ನಾಟ್ ರೆಕಗ್ನೈಸ್ಡ್ ಆಸ್ ಎ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ ಬರ್ತಾ ಇದೆ. ಸೊ ಆ್ಯಂಗ್ಯುಲರ್ ಅನ್ಇನ್ಸ್ಟಾಲ್ ಆಗಿದೆ.